ಸನ್ಮಾನ್ಯ ಕುಮಾರಸ್ವಾಮಿಗಳೇ, ಇದೇ ಧರ್ಮಸಿಂಗ್ ಮುಖ್ಯಮಂತ್ರಿ, ಇದೇ ಮಾನ್ಯ ಸಿದ್ದರಾಮಯ್ಯನವರು ಉಪ ಮುಖ್ಯಮಂತ್ರಿಗಳು. ನೀವು ಯಾರನ್ನ ಕೇಳಿದ್ರಿ ಧರ್ಮಸಿಂಗ್ ಮತ್ತೆ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಸರ್ಕಾರ ಮತ್ತೆ ತೆಗೆದ್ರಿ ಕುಮಾರಸ್ವಾಮಿಗಳೇ? ಯಾರನ್ನ ಹೇಳಿ ಕೇಳಿಸಿದ್ರಿ? ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಸ್ವಂತ ಹಿತಾಸಕ್ತಿಗೋಸ್ಕರ ನೀವು ಮುಖ್ಯಮಂತ್ರಿ ಆಗ್ರಿ. ಒಬ್ಬ ಹಿಂದುಳಿದ ಆಯ್ಕೆಯನ್ನು ತೆಗೆದ್ರಿ. 2018ರಲ್ಲಿ ಕಾಂಗ್ರೆಸ್ ಪಕ್ಷ 77 ಜನ, ನೀವು 35 ಜನ. ನಿಮ್ಮ ಮುಖ್ಯಮಂತ್ರಿ ಮಾಡತಕ್ಕಂಥದಕ್ಕೆ ನಾನು 15 ದಿವಸ ಬೆಂಗಳೂರು ಬಿಟ್ಟು ಹೊರಗಡೆ ನಿಮ್ಮ MLA ನೋಡ್ಕೊಡ್ತಕ್ಕಂಥ ಸ್ಥಿತಿ ನನಗೂ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಟ್ಟಿತ್ತು. ನೀವು ಮುಖ್ಯಮಂತ್ರಿ ಆಗಲ್ಲ 1 ವರ್ಷ, ಆ 1 ವರ್ಷ ಮುಖ್ಯಮಂತ್ರಿ ಆಗಬೇಕಾದ್ರೆ ಈ ಸೋಮಶೇಖರ್ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಕ್ಕೆ ಮಹತ್ವ ಮುಖ್ಯಮಂತ್ರಿಗಳಾದ್ರಿ. ಯಾತಕ್ಕೆ ಮುಖ್ಯಮಂತ್ರಿ ತೆಗೆದು ಆ ಸೋಮಶೇಖರ್ ಒಬ್ಬರೇ ತೆಗೆದಿಲ್ಲ, ನಿಮ್ಮಲ್ಲಿ ಹೇಳಿ ಪಕ್ಷ ಶಾಸಕರು ಕೂಡ ತೆಗೆದುಕೊಳ್ಳಿ. ಅದಿದೇ ನಿಜ. ನೀವು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ವೆಸ್ಟರ್ನ್ ಹೋಟೆಲ್ನ ಹೊರತುಪಡಿಸಿ ವಿಧಾನಸೌಧದಲ್ಲೂ ಕೃಷ್ಣದಲ್ಲೂ ಕುಳಿತು ಶಾಸಕರ ಜನಸಾಮಾನ್ಯರ ಕಷ್ಟ ಸುಖ ಕೇಳಿದ್ರೆ ಈ ಸೋಮಶೇಖರ್ ಯಾವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ಕೊಂಗಡದಲ್ಲಿ ಕಾರ್ಯಕ್ರಮ ಮಾಡಿದ್ದೀರಿ. ಈ ಸರ್ಕಾರಕ್ಕೆ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೀರಿ. ನಾನೇನು ಕೇಂದ್ರದ ಮಂತ್ರಿ ಅಲ್ಲ, ರಾಜ್ಯದ ಮಂತ್ರಿ ಅಲ್ಲ, ಒಬ್ಬ ಆಗಿದ್ದರೆ ಶಾಸಕ, ಯಶವಂತಪುರ ಕ್ಷೇತ್ರದ ಸೇವಕ. ಇವತ್ತು 9 ಗ್ರಾಮ ಪಂಚಾಯತಿಯಲ್ಲಿ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ನೀವು ಏನ್ ಕಾರ್ಯಕ್ರಮ ಮಾಡಿದ್ದೀರಿ? ನಿನ್ನೆ ಬೆಂಗಳೂರಿನಲ್ಲಿ ಜಿಲ್ಲೆಯ ಎಲೆಕ್ಷನ್ ನಡೀತಿದೆ. ಎಲೆಕ್ಷನ್ ಟೈಮ್ ಬರ್ತದೆ. ಯಾರು ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಆ ಕಂಪೌಂಡ್ನಲ್ಲಿ ನೀವು ಫಂಕ್ಷನ್ ಮಾಡ್ತಾ ಇದ್ದೀರಿ. ಯಾವಾಗ ಎಲೆಕ್ಷನ್ ಬರ್ತದೆ ಅವಾಗ ನಮ್ಮ ಕ್ಷೇತ್ರದ ಎಲ್ಲರಿಗೆ ನಿಮಗೆ ನೆನಪಾಗ್ತದೆ. ನಾನು ಯಾವ ಎಲೆಕ್ಷನ್ ಇವತ್ತು ಘೋಷಣೆ ಮಾಡಲಿಲ್ಲ, ಯಾವ ಪಂಚಾಯತ್ ಘೋಷಣೆ ಮಾಡಲಿಲ್ಲ. ಒಂದು ತಿಳುವಳಿ ಜೆಡಿಎಸ್ ಪಕ್ಷದವರೇ 5 ವರ್ಷಕ್ಕೆ ಒಮ್ಮೆ ನಾನು ಬರ್ತಕ್ಕಂಥ ಈ ಸೋಮಶೇಖರ್ ಅಲ್ಲ, 5 ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥ ಈ ಸೋಮಶೇಖರ್ ಅಲ್ಲ. ಸರ್ಕಾರದ ಅನುದಾನ ತರ್ತಕ್ಕಂಥದ್ದನ್ನು ಮೊದಲೆತ್ತಿದೆ. ಪ್ರತಿಯೊಂದು ಪಂಚಾಯತ್ ಹೋಗ್ತಾನೆ, ಪ್ರತಿಯೊಂದು ಕಾರ್ಪೊರೇಷನ್ ವಾರ್ಡ್ ಹೋಗ್ತಾನೆ, ಪ್ರತಿ ದಿವಸ ಒಂದು ಪೂಜೆ ಕಾರ್ಯಕ್ರಮ ಮಾಡ್ತೇನೆ, ಕುಡಿಯೋ ನೀರು ತರ್ತಕ್ಕಂಥ ಏರ್ಪಾಡು ಮಾಡ್ತೇನೆ. ಈ ಯಶವಂತಪುರ ಕ್ಷೇತ್ರದಲ್ಲಿ 60-70% ಕೆಲಸ ಕಂಪ್ಲೀಟ್ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತಾ ಇದ್ದೇನೆ. 5 ವರ್ಷಕ್ಕೆ ಒಂದು ಸಾರಿ ತಂದು ನನ್ನನ್ನೇ ತಗೊಳ್ತೀರಾ? ಕೇಂದ್ರದ ಮಂತ್ರಿ ನೀವು, ಕೇಂದ್ರದ ಮಂತ್ರಿ. ಯಾವ ಮಂಡ್ಯ ಲೋಕಸಭಾ ಕ್ಷೇತ್ರ ನೀವು ಆಗಿತ್ತು ಅಲ್ಲಿಗೆ ಒಂದೇ ಒಂದು ಡೆವಲಪ್ಮೆಂಟ್ ಏನು? ನಾನು ಬಿಜೆಪಿ ಮಂತ್ರಿ ಆಗಿದ್ದೆ. ಇನ್ನು ನಾವು 9 ಕೋಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ತಂದಿದ್ದೇನೆ, ಕಾವೇರಿ ನೀರು ತಂದಿದ್ದೇನೆ, 17 ಕೋಟಿ ಡಯಾಲಿಸಿಸ್ ಕೇಂದ್ರ ತಂದಿದ್ದೇನೆ. ಮಾಗಡಿ ರಸ್ತೆ, ನೈಸ್ ರಸ್ತೆಯಿಂದ ಮತ್ತು ಮಾಗಡಿಗಂಟ ಕೆಸಿಬಿ ಯೋಜನೆ ನಾಲ್ಕು ರಸ್ತೆ ಆಗ್ತಾ ಇದೆ. ಈ ಸೋಮಶೇಖರ್ ಮಾಡಿದಂತ ಕೆಲಸ ಇನ್ನು ಮಾಡಬೇಕಾದ್ರೆ ಬೇಕಾದಷ್ಟಿದೆ, ಮಾಡ್ತೇನೆ. ಇನ್ನು ಟೈಮ್ ಇನ್ನು 2 ವರ್ಷ ಇದೆ. ಈ ಚುನಾವಣೆ ಹೆಸರಿನಲ್ಲಿ ಬೆಂಗಳೂರು ಇರ್ತಕ್ಕಂಥ ಗ್ರೇಟರ್ ಬೆಂಗಳೂರು 5 ಗ್ರೇಟರ್ ಬೆಂಗಳೂರು ಆಕಾಂಕ್ಷಿಗಳಿಗೆ ಟಿಕೆಟ್ ಚುನಾವಣೆ ಬರ್ತದೆ ಅಂತ ಹೇಳಿ ಅವರೆಲ್ಲರಿಗೂ ಉತ್ತುಂಸಿ ಕಾರ್ಪೊರೇಷನ್ಗೆ ಕೊಂಗಟದಲ್ಲಿ ನೀವು ಫಂಕ್ಷನ್ ಮಾಡಿದ್ದೀರಿ. ಈ ಫಂಕ್ಷನ್ ಮಾಡಿದ್ರೆ ಸರ್ಕಾರ ಬೇಕಾಗಿಲ್ಲ ರೀ.
ಈ ಸರ್ಕಾರ ಬೇಕಾಗಿಲ್ಲ. ಈ ಸೋಮಶೇಖರ್ ಒಬ್ಬನೇ ಸಾಕು. ಈ ಯಶವಂತಪುರದಲ್ಲಿ 1 ಲಕ್ಷ ಸೇರಿಸಿ ಕಾರ್ಯಕ್ರಮ ಮಾಡಬೇಕೆಂದಿದ್ದಾರೆ. ಮನಮೋಹನ್ ಸಿಂಗ್ ಕಾರ್ಯಕ್ರಮ ಮಾಡಿದ್ದೇನೆ ಈ ಕ್ಷೇತ್ರದಲ್ಲಿ. ಪ್ರಧಾನಮಂತ್ರಿ ಮೋದಿ ಅವರ ಕಾರ್ಯಕ್ರಮ ಮಾಡಿದ್ದೇವೆ ಈ ಕ್ಷೇತ್ರದಲ್ಲಿ. ಮಲ್ಲಿಕಾರ್ಜುನ ಖರ್ಗೆ ಕಾರ್ಯಕ್ರಮ ಮಾಡಿದ್ದೇವೆ ಈ ಕ್ಷೇತ್ರದಲ್ಲಿ. ಸಿದ್ದರಾಮಯ್ಯರ ಕಾರ್ಯಕ್ರಮ ಮಾಡಿದ್ದೇವೆ ಈ ಕ್ಷೇತ್ರದಲ್ಲಿ. ಅಮಿತ್ ಶಾ ಗೋಪುರ ಮಾಡಿದ್ದೇವೆ ಈ ಕ್ಷೇತ್ರದಲ್ಲಿ. ಶಿವರಾತ್ರಪ್ಪ ಮಾಡಿದ್ದೇವೆ ಈ ಕ್ಷೇತ್ರದಲ್ಲಿ. ನಾನು ಮಾಡಿರ್ತಕ್ಕಂಥ ಕಾರ್ಯಕ್ರಮ 1 ಲಕ್ಷಕ್ಕೆ ಮೀರಿ ಕಾರ್ಯಕ್ರಮಗಳಿಂದ ಈ ಕ್ಷೇತ್ರದಲ್ಲಿ ನಾನು ಮಾಡಲಿಲ್ಲ. ಇಷ್ಟು ಮಾಡಬೇಕಾದ್ರೆ ಈ ಕ್ಷೇತ್ರದ ಜನ ನನಗಿಟ್ಟಿರ್ತಕ್ಕಂಥ ವಿಶ್ವಾಸ, ಯಾವತ್ತೂ ಆ ವಿಶ್ವಾಸವನ್ನು ನಾನು ಕಳ್ಕೊಳ್ತಕ್ಕಂಥದಕ್ಕೆ ಹೋಗೋದಿಲ್ಲ. ಯಾವತ್ತು ಯಶವಂತಪುರ ಕ್ಷೇತ್ರದ ಜನತೆ ನನ್ನ ಮೇಲೆ ವಿಶ್ವಾಸ ಕಳ್ಕೊತಾರೋ ಅವತ್ತು ಈ ಯಶವಂತಪುರ ಕ್ಷೇತ್ರಕ್ಕೆ ಈ ಸೋಮಶೇಖರ್ ಕಾಲಿದ. ಎಲ್ಲಿಯ ತನಕ ಈ ಕ್ಷೇತ್ರದ ಜನರು ನನಗೆ ವೋಟ್ ಆಗಿ ಗೆಲ್ಲಿಸ್ತಾ ಇರ್ತಾರೋ ಅಲ್ಲಿಯ ತನಕ ಈ ಕ್ಷೇತ್ರದ ಕೆಲಸ ಮಾಡ್ತಕ್ಕಂಥ, ಆ ಸೇವೆ ಮಾಡ್ತಕ್ಕಂಥ ಅವರೆಲ್ಲರ ಕಷ್ಟ ಸುಖಗಳಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಅದಕ್ಕೆ ಈ ಸೋಮಶೇಖರ್ ಶಾಸಕರಾಗಿದ್ದೇನೆ ವಿನ ಯಾವತ್ತು ನಾನು ಸ್ವಂತ ಏರ್ಪಾಡು ಮಾಡ್ಕೊಳ್ತಕ್ಕಂಥ ಯಾವತ್ತೂ ಕೂಡ ನಾನು ಹೋಗೋದಿಲ್ಲ. ಇವತ್ತು 9 ದೇವರುಗಳನ್ನ ಯಾಕೆ ಸ್ಥಾಪನೆ ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ವಿಷಯ ಮಾಡಿದೆ. ಹಲವಾರು ಬೇಕಾದಷ್ಟು ಮಾತನಾಡ್ತಾವೆ. ಇಲ್ಲೊಮ್ಮೆ 2-3 ಪಂಚಾಯತ್ ಕೂಡ ಮಾತನಾಡ್ತಾವೆ. 1 ಲಕ್ಷ ರೂಪಾಯಿ 50,000 1 ಕೋಟಿಗೆ ನನ್ನ ಹತ್ರ ಕೆಲಸ ಕೊಡಿ ಸರ್, ನಾನು ಡೆವಲಪ್ಮೆಂಟ್ ಮಾಡ್ತೀನಿ, ನಾನು ಕೊಡಿ ಸರ್, ಕಾಂಟ್ರಾಕ್ಟ್ ಕೆಲಸ ಮಾಡ್ತೀನಿ ಅಂತಾವೆಲ್ಲ ಇವತ್ತು ನನ್ನ ವಿರುದ್ಧ ತೊಡೆ ತಟ್ಟುಕೊಂಡಿದ್ದಾರೆ. ಆ ತೊಡೆ ತಟ್ಟಿಗೆಲ್ಲ ನಾನು ಸ್ವಾಗತ ಮಾಡ್ತೀನಿ. ನಾನು ಮಾತಾಡಬಾರ್ದು ಅಂತೇಳಿ ಆ ದೇವರಿಗೆಲ್ಲ ಇಟ್ಟು ಕಲಿಸಿ ಆ ದೇವರಿಗೆ ಕೈ ಮುಗಿದು ಆ ದೇವರಿಂದಲೇ ಇವತ್ತು ಪ್ರಾರಂಭವನ್ನ ಮಾಡಿದ್ದೇನೆ. ನನಗೆ ಆಯುಷ್ ಇರೋ ತನಕ, ಉಸಿರಿರುವ ತನಕ ಈ ಯಶವಂತಪುರ ಕ್ಷೇತ್ರದ ಜನತೆ ಕೆಲಸ ಮಾಡತಕ್ಕಂಥದ್ದೇ ಒಂದೇ ಒಂದು ಅಂಶವಿನ ಅದು ಬಿಟ್ಟರೆ ಬೇರೆ ಏನು ಕೂಡ ಮಾಡಿರ್ಬೋದು. ಯಾರಿಗೂ ಕೂಡ ಎಗೇನೆಸ್ಟ್ ಮಾಡಕ್ಕೆ ಹೋಗುದಿಲ್ಲ, ಯಾರಿಗೂ ಕೂಡ ತೊಂದರೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾರೆಲ್ಲ ನನಗೆ ತೊಂದರೆ ಮಾಡ್ತಾರೆ ಅವೆಲ್ಲರೂ ಆ 9 ದೇವರುಗಳು ಅವ್ರನ್ನ ನೋಡ್ಕೊಳ್ಳಿ, ನಾನೆಲ್ಲ ನೋಡ್ಕೊಳ್ಳಿ ರೋಗಿಲ್ಲ ಅಂತಕ್ಕಂಥದ್ದನ್ನ ಹೇಳಿ ಇವತ್ತು 9 ಪಂಚಾಯತಿ ಮಾಡ್ತಕ್ಕಂಥ ಮಹಿಳಾ ಕಾರ್ಯಕ್ರಮ ನಮ್ಮ ರೇವಣ ಶೆಟ್ಟಿಯವರು, ವಿನೋದ ಮೂರ್ತಿಯವರು, ನಮ್ಮೆಲ್ಲ 9 ಗ್ರಾಮ ಪಂಚಾಯತಿಯ ಅಧ್ಯಕ್ಷರುಗಳು, 9 ಪಂಚಾಯತಿಯ ಮಹಿಳಾ ಅಧ್ಯಕ್ಷರುಗಳು, 9 ಪಂಚಾಯತಿಯ ವಿವಿಧ ಘಟಕಗಳ ಅಧ್ಯಕ್ಷರುಗಳು, 9 ಪಂಚಾಯತಿಯ ಎಲ್ಲ ಗೌರವಾನ್ವಿತ ಆತ್ಮೀಯ ಬಂಧುಗಳು, 9 ಪಂಚಾಯತಿಯ ಎಲ್ಲ ಮಹಿಳೆಯರು ಇವತ್ತು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತಾ ಇದ್ದಾರೆ. ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನ ನಡೀಬೇಕಾದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಶವಂತಪುರ ಕ್ಷೇತ್ರದ ಅನೇಕ ಆತ್ಮೀಯರು ಈ ಕಾರ್ಯಕ್ರಮದಿಂದ ತಿಳಿದಿದ್ದಾರೆ. ಸುಮಾರು 1 ತಿಂಗಳು ಸತತವಾಗಿ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿದ್ದಾರೆ, ದುಡಿದಿದ್ದಾರೆ. ವಿಶೇಷವಾಗಿ ನಮ್ಮ ತಾಲೂಕಿನ ಪೊಲೀಸ್ ಸ್ಟೇಷನ್ ಮಾರುತಿಯವರಿಗೆ, ನಮ್ಮ ಎಸಿಪಿ ರವಿಯವರಿಗೆ, ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ, ಬೆಸ್ಕಾಂನವರಿಗೆ, ಪಂಚಾಯತಿಯವರಿಗೆ, ಎಲ್ಲ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮ ತೊಂದರೆ ಆಗಬಾರದಂತ ರೀತಿಯಲ್ಲಿ ಎಲ್ಲ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಈ ಕ್ಷೇತ್ರದ ಸೇವಕರಾಗಿ ನಾನು ಅವರೆಲ್ಲರೂ ಕೂಡ ತುಂಬ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಡಿದಂತ ಈ ಕ್ಷೇತ್ರದ ಎಲ್ಲ ಆತ್ಮೀಯರಿಗೆ, ಎಲ್ಲ ಮಹಿಳೆಯರಿಗೆ ನಾನು ಈ ಸೇವಕನಾಗಿ ತುಂಬ ಅಭಿನಂದನೆಯನ್ನ
ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ಸಚಿವರ ಬ್ಯಾಂಕ್ ನಲ್ಲಿ ಇನ್ನು ಮಿಕ್ಕ ವಿಷಯಗಳನ್ನ ಅಲ್ಲಿ ಮಾತನಾಡ್ತೇನೆ. ತಾವೆಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಅತ್ಯಂತ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ದೇವೆ. ತಮಗೆಲ್ಲರಿಗೂ ಒಂದಿಸಿ ಮಾತನ್ನು ಮುಕ್ತಾಯ ಮಾಡ್ತೇನೆ. ಯಾವ್ದಾದ್ರು ಒಂದು ಎರಡು ಹೆಸರನ್ನ ಮುಟ್ಟೋಗಿರೋ ಯಾರು ಕೂಡ ಅನ್ಯತೆ ಭಾವಿಸಬೇಡಿ ಅಂತಕ್ಕಂಥದ್ದನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.